ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕವಾದ ವಂದನೆಗಳು. ಈ ಮುಂಚಾನೆ ವೇಳೆಯ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಈ ದಿನ ನಮಗೆ ಕೊಟ್ಟಂತ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರು ಈ ದಿನ ನಮಗೆ ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತ ಯೋಹನ ಬರೆದ ಸ್ವಾರ್ಥ ಎಂಬ ಪುಸ್ತಕ, ಅದರಲ್ಲಿ 14ನೇ ಅಧ್ಯಾಯ 27ನೇ ವಚನದಲ್ಲಿ ವಚನ ಹೀಗೆ ಹೇಳುತ್ತದೆ: ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಈ ವಾಕ್ಯಕ್ಕೆ ದೇವರಿಗೆ ಕೋಟಿ ವಂದನೆಗಳು ಹೇಳೋಣ. ಯಾಕೆ ಅಂತಂದ್ರೆ, ದೇವರ ಮಕ್ಕಳಿ ಮುಂಜಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತರು ಹೇಳುತ್ತಿರುವಂತ ಒಂದು ಮಾತೇನೆಂದ್ರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಕೊಡುತ್ತೇನೆ ಎಂಬುದಾಗಿ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ಎಂಬುದಾಗಿ. ಯಾಕಂದ್ರೆ ಆತನು ಶಾರೀರಿಕವಾಗಿ ಇರುವಾಗ ಈ ಹೇಳಿದಂತ ಮಾತು, ಯಾಕಂದ್ರೆ ಇವಾಗ ಆತನ ಆತ್ಮಸ್ವರೂಪನಾಗಿ ಹೋಗುತ್ತಿರುವುದರಿಂದ ಆತನು ಶಾರೀರಿಕವಾಗದಂತ ಜೀವಿತದಲ್ಲಿ ಬಂದು ಆತನು ಎಲ್ಲಾ ಶಾರೀರಿಕವಾಗಿರುವಂತ ಪ್ರತಿ ವ್ಯಕ್ತಿಗಳಿಗೆ ಆತನು ಮಾಡಬೇಕಾದ ಕಾರ್ಯಗಳನ್ನು ಮಾಡಿ ಅವರೆಲ್ಲರ ಮೇಲಿದ್ದ ಅಶಾಂತಿಯನ್ನು ತೆಗೆದು ಆತನು ಇವಾಗ ಶಾಶ್ವತವಾದ ಶಾಂತಿಯನ್ನು ನಾನು ನಿಮಗೆ ಕೊಟ್ಟು ಹೋಗುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಿರುವಂತ ಈ ಮಾತಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನಿಜವಾಗ್ಲಿ ಮನುಷ್ಯರಲ್ಲಿ ಸಿಗುವಂಥದ್ದು, ನಮ್ಮ ಸ್ನೇಹಿತರಲ್ಲಿ, ನಮ್ಮ ಕುಟುಂಬಸ್ಥರಲ್ಲಿ, ನಮ್ಮ ಗಂಡ ಹೆಂಡತಿಯಲ್ಲಿ, ನಮ್ಮ ಮಕ್ಕಳಲ್ಲಿ, ತಂದೆ ಮಕ್ಕಳ, ತಾಯಿ ಮಕ್ಕಳಲ್ಲಿ, ಹಾಗೆ ನಮ್ಮ ಬಂಧುತ್ವದಲ್ಲಿ ಸಿಗುವ ಶಾಂತಿಕಿನ್ನ ದೇವರು ಕೊಡುವಂತ ಶಾಂತಿ ಶಾಶ್ವತವಾದ ಶಾಂತಿ ಅಂತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತೆ, ಇವತ್ತು ಎಷ್ಟೋ ಜನರು ಒಬ್ಬ ಮನುಷ್ಯನಿಗೆ ಒಂದು ಅನಾರೋಗ್ಯ ಇತ್ತು ಅನ್ಕೊಳ್ರಿ, ಇಲ್ಲ ಮನೆಯಲ್ಲಿ ಯಾವುದೊಂದು ಪರಿಸ್ಥಿತಿಗಳು ಸರಿಗಿಲ್ಲ ಅನ್ಕೊಳ್ರಿ, ನಾವು ಅದನ್ನ ಯಾವುದೇ ರೀತಿಯಲ್ಲಿ ಶಾಂತಿ ಪಡಿಸಬೇಕೆಂದೇಳಿ ನಾವು ಎಷ್ಟೋ ಮಾತುಗಳು ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಬಂದಾಗ ನಾವು ಅವ್ರನ್ನ ಬಿಟ್ಟು ದೂರ ಇರಬೇಕಾಗತ್ತೆ. ಆದ್ರೆ ನಾವು ಕೊಡುವಂತ ಶಾಂತಿ ಅಷ್ಟೊತ್ತು ಮಾತ್ರವೇ. ಆದ್ರೆ ಆ ಶಾಂತಿ ತಿರುಗಿ ಮನುಷ್ಯನನ್ನು ಏನ್ ಮಾಡ್ತದೆ, ಆ ಹೋದ ನಂತರ ಅವ್ರಿಗೆ ಅಶಾಂತಿ ಪ್ರಾರಂಭವಾಗ್ತದೆ. ಆ ಕಾರಣದಿಂದ ಮನುಷ್ಯ ಹೇಳ್ತದಾನೆ, ನಾನು ಏನ್ ಮಾಡಿದ್ರು ನನಗೆ ಶಾಂತಿ ಇಲ್ಲಪ್ಪ, ಹಣ ಇದೆ, ಎಲ್ಲ ಇದೆ, ಆದ್ರೂ ಮನುಷ್ಯನಿಗೆ ಶಾಂತಿ ಇಲ್ಲ ಎಂಬುದಾಗಿ ಇವತ್ತು ಎಷ್ಟೋ ಜನ ಈ ಲೋಕದಲ್ಲಿರೋದನ್ನು ನಾವು ನೋಡುತ್ತೇವೆ. ಅದಕ್ಕೆ ನಿಜವಾದ ಶಾಂತಿ ಪ್ರತಿ ಮನುಷ್ಯನಿಗೆ ನಿಜವಾದ ಶಾಶ್ವತವಾದ ಶಾಂತಿ ಬೇಕಂದ್ರೆ ಅದು ದೇವರಿಂದ ಕೊಡುವಂತ ಶಾಂತಿ ಮಾತ್ರವೇ. ಅದಕ್ಕೆ ಪ್ರಿಯ ದೇವರ ಜನರ ಈ ಮುಂಚಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿರುವ ಮಾತೇನೆಂದ್ರೆ, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ. ನಾನು ಕೊಡುವಂತ ಶಾಂತಿ ಲೋಕ ಕೊಡುವ ರೀತಿಯಲ್ಲ. ನಾನು ಕೊಡುವಂತ ಶಾಂತಿ ಅದು ಪರಿಪೂರ್ಣವಾದ ಶಾಂತಿ. ಎಂಥ ಪರಿಸ್ಥಿತಿ ಸಮಸ್ಯೆಗಳು ಇದ್ರೂ ನಿನ್ನಲ್ಲಿರುವ ಶಾಂತಿ ಅವ್ಯಾವ ಸಮಸ್ಯೆಗಳನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥ ರೀತಿಯಲ್ಲಿ ನಿಮಗೆ ಕೊಡುವಂತ ಶಾಂತಿ ಇದು ದೇವರಲ್ಲಿರುವಂತ ಶಾಂತಿ. ಮನುಷ್ಯರು ಮಾಡುವಂಥದ್ದು ಅದು ತಾತ್ಕಾಲಿಕ, ಅದು ಕ್ಷಣಗಳು ಮಾತ್ರ, ಅದು ಗಂಟೆಗಳು ಮಾತ್ರ. ಆದರೆ ದೇವರು ಕೊಟ್ಟರೆ ಶಾಂತಿ ನೀನು ಈ ಭೂಮಿ ಮೇಲೆ ಇರುವಷ್ಟು ದಿನಗಳ ಕಾಲವೆಲ್ಲವೂ ಏನಿದ್ರು ಏನಿಲ್ಲದ್ರು ಎಲ್ಲಾ ದಿನಗಳು, ಎಲ್ಲಾ ಕ್ಷಣಗಳು ನೀನು ಶಾಂತಿಯಾಗಿರುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಈ ಮುಂಚಾನೆ ವೇಳೆಯಲ್ಲಿ ದೇವರು ಹೇಳ್ತಿದ್ದಾನೆ, ಹೆದರಬೇಡ್ರಿ. ಯಾರಾದ್ರೂ ಇವತ್ತು ಆ ರೀತಿಯ ಪರಿಸ್ಥಿತಿಯಲ್ಲಿದ್ರೆ ಹೆದರಬೇಡ್ರಿ. ಏನು ನೀವು ಕಳವಳಗೊಳ್ಳದಿರಿ, ಯಾರಿಂದ ನನಗೆ ಶಾಂತಿ ಸಿಗುತ್ತದೆ ಎಂಬುದಾಗಿ. ಖಂಡಿತ ನನ್ನ ದೇವರು ಇವತ್ತು ಹೇಳ್ತಿದ್ದಾನೆ, ನಮ್ಮೆಲ್ಲರಿಗಾಗಿ ಆತನು ಅವತ್ತು ಕಲ್ವಾರಿ ಶಿಲೆಯಲ್ಲಿ ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಆತನು ಆ ಶಾಂತಿಯನ್ನು ತೆಗೆದು ನಮ್ಮೆಲ್ಲರಿಗಾಗಿ ಶಾಂತಿ ಕೊಟ್ಟಿರುವಂತ ಆ ಯೇಸು ಕ್ರಿಸ್ತನು ಹೇಳುವ ಆ ಶಾಂತಿಯನ್ನು ಹೊಂದಿಕೊಳ್ಳುವ ಪ್ರತಿಯೊಬ್ಬರು ನಿಜವಾದ ಶಾಂತಿಯಲ್ಲಿರಲಿಕ್ಕೆ ಸಾಧ್ಯ. ದೇವರು ನಿಮ್ಮೆಲ್ಲರಿಗೂ ಆತನ ಶಾಂತಿ ಕೊಟ್ಟಿದ್ದಕ್ಕಾಗಿ ಅದನ್ನು ಹೊಂದಿಕೊಳ್ಳುವ ಬೇಕಾದ ಎಲ್ಲರೂ ಕೂಡ ಯೇಸು ಕ್ರಿಸ್ತನ ಪಾದದಲ್ಲಿ ಬರ್ರಿ, ಆತನ ಶಾಂತಿಯನ್ನು ಹೊಂದಿಕೊಳ್ಳ್ರಿ. ದೇವರ ಆಶೀರ್ವಾದವು, ದೇವರ ಶಾಂತಿಯನ್ನು ಪಡೆದುಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ನೀನು ಹೇಳಿದ ಹಾಗೆ ಸ್ವಾಮಿ ಕರ್ತನೆ, ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಲೋಕ ಕೊಡುವ ರೀತಿಯಲ್ಲ, ನಾನು ಕೊಡುವಂತ ಶಾಂತಿ ಅದು ಶಾಶ್ವತವಾಗಿರುವಂತ ಶಾಂತಿ. ಅದು ಈ ಲೋಕದಲ್ಲಿ ಪ್ರತಿ ಮನುಷ್ಯನು ಅವನ ಆಯುಷ್ಕಾಲ ಮುಗಿಯುವವರೆಗೆ ಇರುವಂತ ಶಾಂತಿ ಕೊಡುವಂತ ಶಾಂತಿ, ದೇವರ ಕೊಡುವಂತ ಶಾಂತಿ. ಅದನ್ನು ಆ ಶಾಂತಿ ಕೊಡುವಂತ ದೇವರು ಇವತ್ತು ನಮಗೆ ಹೇಳುವಂತ ವಿಷಯಗಳಲ್ಲಿ ನಾವು ಹೊಂದಿಕೊಂಡು ಜೀವಿಸುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿ.